ಆಸಮ್ ವಿತ್ ಯೂಟ್ಯೂಬ್ ಚಾನಲ್ಗೆ ಆಧಾರದ ಸ್ವಾಗತ. ಕರ್ನಾಟಕ ಸರ್ಕಾರ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಹೊರಡಿಸಿರುವಂಥ ಒಂದು ಆದೇಶ ಪಾಠಾಧಾರಿತ ಮೌಲ್ಯಾಂಕನ. ಅಂದರೆ ಪ್ರತಿ ಪಾಠದ ಕೊನೆಗೆ ನಾವೇನು ಮಾಡಬೇಕಾಗುತ್ತೆ, ಕೆಲವೊಂದು ಕ್ಲಿಷ್ಟತೆಯ ಮಟ್ಟಕ್ಕೆ ಅನುಗುಣವಾಗಿ ಮಕ್ಕಳ ಪ್ರಗತಿಯನ್ನು ಪರಿಶೀಲನೆಗಾಗಿ ಘಟಕ ಪರೀಕ್ಷೆಯ ಮಾದರಿಯೊಳಗೆ ಮೌಲ್ಯಾಂಕನ ಮಾಡಬೇಕಾಗುತ್ತೆ. ಅದರ ಸಾಮಗ್ರಿಗಳು ಅಂದರೆ ಪ್ರಶ್ನೆಗಳು, ಮಾದರಿ ಪ್ರಶ್ನೆಗಳು ಹಾಗೂ ಮಾದರಿ ಉತ್ತರಗಳನ್ನು ಈಗ ನಾವು ಈ ವಿಡಿಯೋದಲ್ಲಿ ನೋಡೋಣ. 7ನೇ ತರಗತಿ ವಿಷಯ ವಿಜ್ಞಾನ ಕನ್ನಡ ಮಾಧ್ಯಮ 2025-26ನೇ ಸಾಲಿನ ಮೊದಲನೇ ಪಾಠದಿಂದ ಕೊನೆಯ ಪಾಠದವರೆಗೂ ನಾವಿದರ ಪ್ರಶ್ನೆಗಳನ್ನು ಹಾಗೂ ಮಾದರಿ ಉತ್ತರಗಳನ್ನು ನೋಡೋಣ. ನೀಲನಕ್ಷೆ, ಪಾಠವಾರು ಆದ್ಯತೆಯ ಚೌಕಟ್ಟು, ವಿಜ್ಞಾನ 7ನೇ ತರಗತಿ, ಕಲಿಕೋದ್ದೇಶಗಳನ್ನು ಆಧರಿಸಿ ಅಂಕಗಳ ಹಂಚಿಕೆ, ಕ್ರಮ, ಉದ್ದೇಶ ಮತ್ತು ಒಟ್ಟು ಅಂಕಗಳು. ಜ್ಞಾನಕ್ಕೆ 25 ಅಂಕಗಳು, ತಿಳುವಳಿಕೆಗೆ 30 ಅಂಕಗಳು, ಅನ್ವಯಕ್ಕೆ 25 ಅಂಕಗಳು, ವಿಶ್ಲೇಷಣೆ ಬಾರ್ ಕೌಶಲ್ಯಕ್ಕೆ 20 ಅಂಕಗಳು, ಒಟ್ಟು 100 ಅಂಕಗಳು. ಪ್ರಶ್ನೆಗಳ ಸ್ವರೂಪ ಆಧರಿಸಿ ಅಂಕಗಳ ಹಂಚಿಕೆ. ವಸ್ತುನಿಷ್ಠ ಪ್ರಶ್ನೆಗಳು 10 ಪ್ರಶ್ನೆಗಳು 10 ಅಂಕಗಳು, ಅತಿ ಸಣ್ಣ ಉತ್ತರದ ಪ್ರಶ್ನೆಗಳು 10 ಪ್ರಶ್ನೆಗಳು 20 ಅಂಕಗಳು, ಕಿರು ಉತ್ತರ ಮಾದರಿಯ ಪ್ರಶ್ನೆಗಳು 10 ಪ್ರಶ್ನೆಗಳು 30 ಅಂಕಗಳು, ದೀರ್ಘ ಉತ್ತರ ಪ್ರಶ್ನೆಗಳು 8 ಪ್ರಶ್ನೆಗಳು 40 ಅಂಕಗಳು, ಒಟ್ಟು 38 ಪ್ರಶ್ನೆಗಳು 100 ಅಂಕಗಳು. ಕ್ಲಿಷ್ಟತೆ ಮಟ್ಟಕ್ಕೆ ಅನುಗುಣವಾಗಿ ಅಂಕಗಳ ಹಂಚಿಕೆ ಈ ರೀತಿ ಮಾಡಿರುತ್ತಾರೆ. ಸುಲಭ 30% ಅಂದರೆ 30 ಅಂಕಗಳು, ಸಾಧಾರಣ 50% 50 ಅಂಕಗಳು, ಕಠಿಣ 20% 20 ಅಂಕಗಳು. ಒಟ್ಟು 100%ಕ್ಕೆ 100 ಅಂಕಗಳನ್ನು ನಿಗದಿಪಡಿಸಿರ್ತಾರೆ. ಈಗ ಮೊದಲನೇ ಪಾಠವಾರು ಕಲಿಕಾ ಫಲಗಳನ್ನು ಆಧರಿಸಿ ಮಾದರಿ ಪ್ರಶ್ನೆಗಳು. ಘಟಕ 1 ಸಸ್ಯಗಳಲ್ಲಿ ಪೋಷಣೆ. ನೋಡಿರಿ, ಕಲಿಕಾ ಫಲಗಳು ಸಸ್ಯಗಳ ಪೋಷಣಾ ವಿಧಾನಗಳನ್ನು ವಿವರಿಸುವುದು, ಪೋಷಣೆಯ ಅರ್ಥವನ್ನು ವಿವರಿಸುವುದು, ಸಸ್ಯಗಳನ್ನು ಪೋಷಣೆಯ ವಿಧಗಳನ್ನು ಗುರುತಿಸುವುದು, ಹಸಿರು ಸಸ್ಯಗಳಲ್ಲಿ ಆಹಾರ ತಯಾರಿಕೆ, ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ, ಹೀಗೆ ಇಲ್ಲಿ ಕಲಿಕಾ ಫಲಗಳನ್ನು ಕೊಟ್ಟಿರ್ತಾರೆ, ನೋಡ್ಕೊಳ್ಳಿ. ಇನ್ನು ಪ್ರಶ್ನೆಗಳ ಸರಣಿ ಇಲ್ಲಿಂದ ಪ್ರಾರಂಭವಾಗುತ್ತೆ. ನಿಧಾನಾಗಿ ನಾನು ಸ್ಕ್ರೋಲ್ ಮಾಡ್ತಾ ಹೋಗ್ತೀನಿ, ನೋಡ್ಕೊಳ್ಳಿ. ನೀವು ಪಾಸ್ ಮಾಡಿ ನೋಡ್ಕೋಬೋದು ವಿದ್ಯಾರ್ಥಿಗಳೇ. ಯಾಕಂದರೆ ಪ್ರತಿಯೊಂದು ಓದುತ್ತಾ ಹೋದರೆ ಟೈಮ್ ತುಂಬ ಆಗುತ್ತೆ, ವಿಡಿಯೋ ತುಂಬ ಲೆಂದಿ ಆಗುತ್ತೆ. ಈಗ ನಾವು ಇದು 7ನೇ ತರಗತಿಯ ಮೊದಲನೇ ಪಾಠಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳು. ಹೀಗೆ 7, 8, 9, 10 ಎಲ್ಲವೂ ಕೂಡ DSRT ವೆಬ್ಸೈಟ್ನಲ್ಲಿ ಬಂದಿರುತ್ತವೆ. ಆದರೂ ಕೆಲವೊಂದು ವಿದ್ಯಾರ್ಥಿಗಳು ನೋಡಿರೋದಿಲ್ಲ. ಆದ ಕಾರಣ ನಾನು ಅದನ್ನು ಯೂಟ್ಯೂಬಿಗೆ ಅಪ್ಲೋಡ್ ಮಾಡಬೇಕು ಅಂತೇಳಿ ವಿಚಾರ ಮಾಡಿದೆ. ಇದು ನಿಮಗೆ ಯೂಸ್ಫುಲ್ ಅನಿಸಿದರೆ ಒಂದು ಲೈಕ್ ಕೊಡಿ, ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಹಾಗೆ ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇರುವವರು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತೋದನ್ನು ಮರಿಬೇಡಿ. ನೋಡಿರಿ, ಕಠಿಣತೆ, ಸುಲಭ, ಸಾಧಾರಣ ಎಲ್ಲ ಅಂಶಗಳಿಗೆ ಒಳಪಟ್ಟಂಥ ಪ್ರಶ್ನೆಗಳನ್ನು ಇಲ್ಲಿ ತೆಗೆಯಲಾಗಿದೆ. ಎಲ್ಲ ಪ್ರಶ್ನೆಗಳು ಸುಮಾರು 80 ಪ್ರಶ್ನೆಗಳಾಯಿತು. ಈಗ ಮಾದರಿ ಉತ್ತರಗಳನ್ನು ನೋಡೋಣ. ಆ ಪ್ರಶ್ನೆಗಳಿಗೆ ಮಾದರಿ ಉತ್ತರಗಳು ಈ ರೀತಿ ಇವೆ. 1ರಿಂದ 80 ಪ್ರಶ್ನೆಗಳಿಗೆ ಅನುಕ್ರಮವಾಗಿ ಮಾದರಿ ಉತ್ತರಗಳನ್ನು ಕೂಡ ಇಲ್ಲಿ ನೀಡಲಾಗಿದೆ. ಇವು ವಿದ್ಯಾರ್ಥಿಗಳ ದೃಷ್ಟಿಯಿಂದ ಅತಿ ಉಪಯುಕ್ತವಾಗುತ್ತವೆ. ಇವುಗಳನ್ನು ನೀವು ಪ್ರಾಕ್ಟೀಸ್ ಮಾಡ್ಕೋಬೋದು, ಬಾಯ್ಪಾಟ್ ಮಾಡ್ಕೋಬೋದು. ನಿಮ್ಮ ಮುಂದೆ ಬರುವಂಥ ಆ್ಯನ್ಯುವಲ್ ಎಕ್ಸಾಮ್ ಆಗಿರ್ಬೋದು, ಕ್ವಿಜ್ಗಳಾಗಿರ್ಬೋದು, ಎಲ್ಲವುಗಳ ಹಿತದೃಷ್ಟಿಯಿಂದ ಇವು ತುಂಬ ಉಪಯುಕ್ತವಾದಂಥ ಅಂಶಗಳಾಗಿವೆ. ನೋಡಿ, ಸರಿ ತಪ್ಪುಗಳು ಆ ಪ್ರಶ್ನೆಗಳ ಕ್ರಮ ಸಂಖ್ಯೆಗೆ ಅನುಗುಣವಾಗಿ ಇಲ್ಲಿ ಉತ್ತರಗಳಿವೆ. ಪಕ್ಕದಲ್ಲಿ ಅಂಕಗಳನ್ನು ಕೂಡ ನೀಡಿರುತ್ತಾರೆ.
ನೋಡಿ, ಲಘು ಮಾದರಿ ಹಾಗೂ ಪ್ರಬಂಧ ಮಾದರಿ ಪ್ರಶ್ನೆಗಳು, ಕಿರು ಉತ್ತರವನ್ನು ಬಯಸುವಂಥ ಪ್ರಶ್ನೆಗಳು, ಎಲ್ಲ ರೀತಿಯ ಪ್ರಶ್ನೆಗಳನ್ನು ಇಲ್ಲಿ ನೀಲನಕ್ಷೆಗೆ ಅನುಗುಣವಾಗಿ ತೆಗೆದಿರುತ್ತಾರೆ. ಇದು ಮೊದಲನೇ ಪಾಠಕ್ಕೆ ಸಂಬಂಧಿಸಿದ ಪ್ರಶ್ನೆಗಳು ಮುಕ್ತಾಯವಾದವು. ಈಗ ಎರಡನೇ ಪಾಠ ಘಟಕ 2 ಪ್ರಾಣಿಗಳಲ್ಲಿ ಪೋಷಣೆ, ಇದಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ಈಗ ನಾವು ನೋಡ್ಕೋತಾ ಹೋಗೋಣ. ನಿಮಗೆ ಸ್ಪೀಡ್ ಅನಿಸಿದರೆ ಸ್ವಲ್ಪ ಪಾಸ್ ಮಾಡಿ ನೀವು ಪ್ರಶ್ನೆಗಳನ್ನು ನೋಡ್ಕೋಬೋದು. ನಿಮಗೆ ಇವು PDF ರೂಪದಲ್ಲಿ ಬೇಕು ಅನಿಸಿದರೆ ಆ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರುತ್ತೇನೆ, ಅಥವಾ DSRTಯನ್ನು ನೀವು ಗೂಗಲಲ್ಲಿ ಸರ್ಚ್ ಮಾಡಿದರೂ ನಿಮಗೆ ಈ ಪ್ರಶ್ನೆಗಳು ಮತ್ತು ಅದರ ಮಾದರಿ ಉತ್ತರಗಳು ದೊರೆಯುತ್ತವೆ. ಅದೇ ಮಾದರಿಯಲ್ಲಿ ನೀವು ಅಭ್ಯಾಸವನ್ನು ಮಾಡಿದ್ದೆ ಆದರೆ ನಿಮ್ಮ ಪರೀಕ್ಷೆಗಳನ್ನು ಹಾಗೂ ನಿಮ್ಮ ಗುರಿಯನ್ನು ನೀವು ಸುಲಭವಾಗಿ ರೀಚ್ ಆಗ್ಬೋದು ಅಂತ ಹೇಳ್ತೇನೆ ನಾನು. ಈಗ ಇದರ ಪ್ರಶ್ನೆಗಳು ಎರಡನೇ ಪಾಠದ ಪ್ರಶ್ನೆಗಳಾದವು. ಈಗ ಎರಡನೇ ಪಾಠದ ಉತ್ತರಗಳು, ಪ್ರಶ್ನಾನುಸಾರ ಉತ್ತರಗಳು. ನೋಡಿ, ಕೆಲವೊಂದಕ್ಕೆ ಅರ್ಧ ಮಾರ್ಕ್ಸು, ಅಂದರೆ ನೀವು ಅರ್ಧ ಆನ್ಸರ್ ಬರೆದಿದ್ರಂದ್ರೂ ಅದಕ್ಕೆ ಬರುವಂಥ ಮಾರ್ಕ್ಸ್ಗಳು ಬರುತ್ತವೆ. ಸುಲಭತೆ, ಕಠಿಣತೆ ಹಾಗೂ ವಸ್ತುನಿಷ್ಠ ಪ್ರಶ್ನೆಗಳನ್ನು ಒಳಗೊಂಡಿರುವಂಥ ಪ್ರಶ್ನೆ ಪತ್ರಿಕೆಗಳು ಇವಾಗಿರುತ್ತವೆ. ಎಲ್ಲ ಪ್ರಶ್ನೆಗಳನ್ನು ಸರಿಯಾಗಿ ಬರೆದುಕೊಂಡು ನೀವೇನು ಮಾಡ್ಬೋದು, ಅಭ್ಯಸಿಸ್ಬೋದು. ಈಗ ಮೂರನೇ ಪಾಠ ಘಟಕ 3 ಉಷ್ಣಕ್ಕೆ ಸಂಬಂಧಿಸಿದಂಥ ಪ್ರಶ್ನೆಗಳು. ಈ ಪ್ರಶ್ನೆಗಳನ್ನು ನಿಮ್ಮ ಶಾಲಾ ಪ್ರಶ್ನೆ ಪತ್ರಿಕೆಗಳು ಒಳಗೊಂಡಿರ್ತವೆ ವಿದ್ಯಾರ್ಥಿಗಳೇ. ಇವು ತುಂಬ ನಿಮಗೆ ಉಪಯುಕ್ತವಾಗುತ್ತವೆ. ಘಟಕ 4 ನೋಡಿಬಿಡೋಣ. ಎರಡೂರು ಉತ್ತರಗಳನ್ನ ಕಂಟಿನ್ಯೂ ಆಗಿ ನೋಡೋಣ. ಘಟಕ 4 ಆಮ್ಲಗಳು, ಪ್ರತ್ಯಾಮ್ಲಗಳು ಮತ್ತು ಲವಣಗಳು. ಇಂದಿನ ಈ ವಿಡಿಯೋದಲ್ಲಿ ನಾವು 5ನೇ ಘಟಕದವರೆಗೆ ನೋಡೋಣ. ಅದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ರೆಸ್ಪಾನ್ಸು ಯಾವ ರೀತಿ ಇರುತ್ತೋ ಅದರ ಆಧಾರದ ಮೇಲೆ ನಾನು ಮುಂದಿನ ಘಟಕಗಳ ಪ್ರಶ್ನೋತ್ತರಗಳನ್ನು ಬಿಡುತ್ತೇನೆ. ಹೊಂದಿಸಿ ಬರೆಯಿರಿ. 3 ರೀತಿಯ ಹೊಂದಿಸಿ ಬರೆಯನ್ನು ಕೊಟ್ಟಿದ್ದಾರೆ. ನೋಡಿ, ಲವಣಗಳಿಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ಸುಮಾರು
103 ಪ್ರಶ್ನೆಗಳನ್ನು ಇಲ್ಲಿ ನೀಡಿರುತ್ತಾರೆ. ಇನ್ನು ಇವೆರಡು ಘಟಕಕ್ಕೆ ಸಂಬಂಧಿಸಿದಂಥ ಉತ್ತರಗಳು ನೋಡೋಣ. ಘಟಕ 3 ಉಷ್ಣಕ್ಕೆ ಸಂಬಂಧಿಸಿದಂಥ ಉತ್ತರಗಳು. ಘಟಕ 4ಕ್ಕೆ ಸಂಬಂಧಿಸಿದಂಥ ಉತ್ತರಗಳು ಆಮ್ಲಗಳು, ಪ್ರತ್ಯಾಮ್ಲಗಳು ಮತ್ತು ಲವಣಗಳಿಗೆ ಸಂಬಂಧಿಸಿದಂಥ ಉತ್ತರಗಳು. ಕ್ಲಿಯರಾಗಿ ನೋಡಿ ವಿದ್ಯಾರ್ಥಿಗಳೇ, ಇವುಗಳನ್ನು ಬರೆದಿಟ್ಟುಕೊಳ್ಳಿ. ಅಂದರೆ ನಿಮಗೆ ಪ್ರಾಕ್ಟೀಸ್ ಮಾಡಲು, ಪದೇ ಪದೇ ಓದಲು ತುಂಬ ಉಪಯುಕ್ತವಾಗುವ ಸಾಮಗ್ರಿಗಳಾಗಿವೆ. ಈಗ 5ನೇ ಘಟಕ 5 ಭೌತ ಮತ್ತು ರಾಸಾಯನಿಕ ಬದಲಾವಣೆಗಳು, ಇದಕ್ಕೆ ಸಂಬಂಧಪಟ್ಟಂಥ ಕಲಿಕಾ ಫಲಗಳು, ಹಾಗೆ ಆ ಕಲಿಕಾ ಫಲಗಳಿಗೆ ಅನುಗುಣವಾಗಿ ಕ್ಲಿಷ್ಟತೆ ಮಟ್ಟಕ್ಕೆ ಹಾಗೂ ಸಾಮರ್ಥ್ಯಗಳಿಗೆ ಅನುಗುಣವಾಗಿ ಸುಲಭತೆ, ಸಾಧಾರಣ, ಕಠಿಣತೆಗೆ ಅನುಗುಣವಾಗಿ ಪ್ರಶ್ನೆಗಳನ್ನು ತೆಗೆದಿರುತ್ತಾರೆ. ಬಹಳ ಉಪಯುಕ್ತ ಪ್ರಶ್ನೆಗಳು ಇವಾಗಿವೆ. ವಿದ್ಯಾರ್ಥಿಗಳೇ, ನೀವು ಅರ್ಥ ಮಾಡಿಕೊಂಡು ಸರಿಯಾಗಿ ಒಮ್ಮೆ ಬಿಟ್ಟು ಒಂದು 4-5 ಸಾರಿ ಓದಿದ್ದೆ ಆದರೆ ಇವು ನಿಮ್ಮ ಲೈಫ್ ಟೈಮ್ ಯೂಸ್ ಆಗುವಂಥ ಪ್ರಶ್ನೆಗಳದಾವ. ಎಲ್ಲ ನ್ಯೂ ಟೈಪ್ ಅದಾವ, ಕಿರು ಉತ್ತರಗಳು, ಶಾರ್ಟ್ ಉತ್ತರಗಳು, ಹಾಗೆ ಪ್ರಬಂಧ ಮಾದರಿಯ ಉತ್ತರಗಳನ್ನು ಕೂಡ ಒಳಗೊಂಡಂಥ ಪ್ರಶ್ನೆಗಳು ಇವುಗಳಾಗಿವೆ. ವಿದ್ಯಾರ್ಥಿಗಳೇ, ನೋಡಿ, ಬಿಟ್ಟ ಸ್ಥಳಗಳು, ಹೊಂದಿಸಿ ಬರೆಯಿರಿ, ಎಲ್ಲವಕ್ಕೂ ಎಲ್ಲ ರೀತಿಯ ಪ್ರಶ್ನೆಗಳನ್ನು ಕೂಡ ತೆಗೆದಿರುತ್ತಾರೆ. ಎಲ್ಲ ಮೂಲಗಳಿಂದಲೂ, ಪಾಠದ ಮೂಲೆಗಳಿಂದಲೂ ಹುಡುಕಿದ ಪ್ರಶ್ನೆಗಳನ್ನು ತೆಗೆಯಲಾಗಿದೆ. ಲಾಂಗ್ ಆನ್ಸರ್ ವೇರ್ ಕ್ವಶನ್ಸ್. ಇನ್ನು 6ನೇ ಘಟಕ ಜೀವಿಗಳಲ್ಲಿ ಉಸಿರಾಟ. ಈ 6ನೇ ಘಟಕಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳು. ಜೀವಿಗಳಲ್ಲಿ ಉಸಿರಾಟ, ಮಾನವನೋಪೆ ನೋಡ್ರಿ, ಚಿತ್ರ ಸಹಿತವಾಗಿ ಇಲ್ಲಿ ಪ್ರಶ್ನೆಗಳನ್ನ ನೀಡಿರುತ್ತಾರೆ. ಅಂದರೆ ತಿಳಿದುಕೊಳ್ಳಲು ನಮಗೆ ಅತ್ಯಂತ ಸುಲಭ ಬಾಳೆಯನ್ನು ಕೊಟ್ಟಿದ್ದಾರೆ. ನಾವು ಅದನ್ನು ತಿನ್ನಬೇಕು ಅಷ್ಟೇ. ಸರಿಯಾಗಿ ನಮಗೆ ಅರ್ಥವಾಗುವ ಹಾಗೆ ಅದನ್ನು ಅರ್ಥೈಸಿಕೊಂಡು ನಾವು ಅಭ್ಯಾಸ ಮಾಡಿದ್ದೆ ಆದರೆ ಇವು ನಮ್ಮ ಲೈಫ್ ಟೈಮ್ ನೆನಪಿನಲ್ಲಿ ಉಳಿಯುತ್ತವೆ. ಐದು ಮತ್ತು 6ನೇ ಪಾಠಕ್ಕೆ ಸಂಬಂಧಪಟ್ಟಂಥ ಉತ್ತರಗಳನ್ನು ಈಗ ನೋಡೋಣ. ಭೌತ ಮತ್ತು ರಾಸಾಯನಿಕ ಬದಲಾವಣೆಗೆ ಸಂಬಂಧಪಟ್ಟಂಥ ಉತ್ತರಗಳು. ಜೊತೆಗೆ ನೀವು ಪಾಸ್ ಮಾಡಿ ಉತ್ತರಗಳನ್ನ ಬರ್ಕೋಬೋದು. ಇಲ್ಪ ನಾವು ಡೈರೆಕ್ಟ್ ಲಿಂಕಿಗೆ ಹೋಗಿ ನಾವು ಡೌನ್ಲೋಡ್ ಮಾಡ್ಕೋತೀವಿ ಅಂದರೆ ಅವಕ್ಕೂ ಆ ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರುತ್ತೇನೆ. ನೀವು ಅಲ್ಲಿ ಹೋಗಿ ಡೈರೆಕ್ಟಾಗಿ ಆ ಲಿಂಕನ್ನು ಒತ್ತಿ ನೀವು ಡೈರೆಕ್ಟಾಗಿ ಡೌನ್ಲೋಡ್ ಮಾಡ್ಕೋಬೋದು ನಿಮ್ಮ ಮೊಬೈಲ್ಗಳಲ್ಲಿ. ಉತ್ತರಗಳು 5ನೇ ಪಾಠಕ್ಕೆ ಸಂಬಂಧಪಟ್ಟಂಥ ಉತ್ತರಗಳು ಇವಾಗಿರುತ್ತವೆ. ದೀರ್ಘ ಉತ್ತರಗಳನ್ನು ಬಯಸುವಂಥ ಪ್ರಶ್ನೆಗಳ ಉತ್ತರಗಳು. ಇನ್ನು ಘಟಕ 6 ಜೀವಿಗಳಲ್ಲಿ ಉಸಿರಾಟ, ಆ ಘಟಕಕ್ಕೆ ಸಂಬಂಧಪಟ್ಟಂಥ ಉತ್ತರಗಳು. ಈ ವಿಡಿಯೋದಲ್ಲಿ ನಾವು 6ನೇ ಘಟಕದವರೆಗೂ ಪ್ರಶ್ನೆಗಳನ್ನು ಹಾಗೂ ಅದರ ಉತ್ತರಗಳನ್ನು ನೋಡಿರ್ತೇವೆ.
ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಒಂದು ಕಾಮೆಂಟ್ ಮಾಡಿ. ಇನ್ನು ಹೆಚ್ಚಿನ ಪಾಠಗಳ ಪ್ರಶ್ನೆಗಳು ಹಾಗೂ ಮಾದರಿ ಉತ್ತರಗಳು ನಿಮಗೆ ಅಗತ್ಯವೆನಿಸಿದರೆ ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮಾಡಿ ಮರಿಬೇಡಿ. ಥ್ಯಾಂಕ್ ಯು.